ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಟು ಡೇ ಡಯಟ್ ಹೇಗೆಲ್ಲ ಮಾಡಿದೆ, ಏನು ನೆನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ ನೋಡಿ. ಒಂದೇ ದಿನದಲ್ಲಿ ಸೂಪರ್ ಆಗಿರೋಂಥ ರಿಸಲ್ಟ್ ಬಂದಿದೆ, ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ. ಸೊ ರಿಸಲ್ಟ್ ನೋಡಿ, ಹಾಗೆ ಇವತ್ತಿಂದ ಒಂದು ಹೊಸ ರೂಢಿಯನ್ನು ನಮ್ಮ ಒಂದು ಡಯಟಲ್ಲಿ ಆ್ಯಡ್ ಮಾಡಿದ್ದೀನಿ. ಇದರಿಂದ ನಮ್ಮ ಹೊಟ್ಟೆ ಬೊಜ್ಜು ಅನ್ನೋದು ಸೂಪರಾಗಿ ಕರಗುತ್ತೆ ಅನ್ನೋ ಒಂದು ನಂಬಿಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ 7 ಡೇಸಲ್ಲಿ ಫುಲ್ಲು ನಾನು ಅದನ್ನೇ ಯೂಸ್ ಮಾಡಬೇಕು, ಅದಾದಮೇಲೂ ಕೂಡ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನು ರಿಸಲ್ಟ್ ನೋಡೋದಾದರೆ, ನಿನ್ನೆ ಬಂದುಬಿಟ್ಟು ನನ್ನ ಒಂದು ಡೇ 1 ಡಯಟಲ್ಲಿ ನನ್ನ ವೆಯ್ಟ್ ಬಂದುಬಿಟ್ಟು 72.900 ಇತ್ತು. ಡೇ 1ಅಲ್ಲಿ ಇಷ್ಟೊಂದಿತ್ತು. ಸೊ ಡೇ 2ಗೆ ಎಷ್ಟು ಕಡಿಮೆ ಆಗಿದ್ದೀನಿ, ನಿನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋದನ್ನು ನೋಡೋಣ. ಸೊ ಡೇ 1ಅಲ್ಲಿ ನನ್ನ ವೆಯ್ಟ್ ಬಂದುಬಿಟ್ಟು 72.900, ಡೇ 2ಗೆ 72.300. ಅಲ್ಲಿಗೆ ನಿನ್ನೆಗೂ ಇವತ್ತಿಗೂ 600 ಗ್ರಾಮ್ಸ್ ಅನ್ನೋದು ಪ್ರಾಪರಾಗಿ ಕಡಿಮೆ ಆಗಿದ್ದೀನಿ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದೀನಿ. ನೀವು ನಿನ್ನೆ ನೋಡಿದ್ದೆ ಆದರೆ ನಾನು ಒಳ್ಳೆ ಫುಡ್ಡೇ ತೊಗೊಂಡಿದ್ದೀನಿ. ಈ ವಾರದಲ್ಲಿ ನಾನು ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ 400 ಗ್ರಾಮ್ಸ್ ಕಡಿಮೆ ಆಗಬೇಕು. ಆಲ್ರೆಡಿ 600 ಗ್ರಾಮ್ಸ್ ಆಗಿದೆ. ಇನ್ನು 800 ಗ್ರಾಮ್ಸೇ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ಹೊಸ ಒಂದು ರೂಢಿನ ಅಳವಡಿಸ್ಕೊಂಡಿದ್ದೀನಿ ಡಯಟಲ್ಲಿ ಅಂತ ಹೇಳಿದ್ನಲ್ಲ, ಅದು ಏನಪ್ಪ ಅಂತಂದರೆ ಬೆಳ್ಳುಳ್ಳಿನ ತಿನ್ನೋದು. ನಿಮಗೆ ಹಸಿ ಬೆಳ್ಳುಳ್ಳಿ ತಿನ್ನೋಕ್ಕಾದರೆ ಮಾತ್ರ ತಿನ್ನಿರಿ, ಇಲ್ಲ ಅಂತಂದರೆ ಈ ಥರ ದಿನಕ್ಕೆ ಒಂದು 3 ಎಸಳು ಬೆಳ್ಳುಳ್ಳಿನ ಚೆನ್ನಾಗಿ ಬೆಂಕಿಯಲ್ಲಿ ಸುಟ್ಕೊಂಡು ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಭಾಗದ ಬೊಜ್ಜೇನಿದೆ ಅದು ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಇದು ಒಂದು ದಿನಕ್ಕೆ 2 ದಿನಕ್ಕೆ ಆಗೋವಂಥದ್ದಲ್ಲ. ಅಟ್ಲೀಸ್ಟ್ ಒಂದು 7 ಡೇಸ್, 14 ಡೇಸ್, 21 ಡೇಸ್, 1 ಮಂತ್ ಈ ಥರ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ವೆಯ್ಟ್ ಲಾಸ್ ಆಗೋದಕ್ಕೆ ಎಲ್ಲೋ ಅಳಿಲು ಸೇವೆ ಥರ ಹೆಲ್ಪ್ ಆಗುತ್ತೆ. ಈ ಥರದ್ದೊಂದು ಒಳ್ಳೆ ಹ್ಯಾಬಿಟ್ಸ್ನ ನೀವು ರೂಢಿ ಮಾಡ್ಕೊಂಡಿದ್ದೆ ಆದರೆ ಡಯಟಲ್ಲಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಇದೊಂದೇ ತಿನ್ನೋಕ್ಕಾಗಲ್ಲ ಅಂತಂದರೆ ಜೀರಿಗೆ ಕಷಾಯ ಮಾಡ್ಕೋಬೋದು, ಬ್ಲ್ಯಾಕ್ ಕಾಫಿ ಮಾಡ್ಕೋಬೋದು, ಗ್ರೀನ್ ಟೀ ಮಾಡ್ಕೋಬೋದು. ಆ ಥರದ್ದು ಏನಾದರೂ ಒಂದು ಡಿಟಾಕ್ಸ್ ಡ್ರಿಂಕ್ ಥರ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಮ್ಮ ಒಂದು ಮಾರ್ನಿಂಗು ಬ್ರೇಕ್ಫಾಸ್ಟ್ ಥರ ಏನನ್ನು ತಿನ್ನಬೇಕು ಅಂದ್ಕೊಂಡಿದ್ದೀರೋ ಸೊ ಆವಾಗ ಹೇಳ್ತಾ ಇದ್ದೀನಲ್ಲ, ಒಂದು ಜೀರಿಗೆ ಕಷಾಯ ನಾನು ಮಾಮೂಲಿ ತೋರಿಸ್ತೀನಲ್ಲ ಆ ಥರದ್ದು, ಇಲ್ಲ ಅಂತಂದರೆ ಈ ಥರದ್ದು ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ, ಇದು ಗ್ರೀನ್ ಟೀ. ಸೊ ಆ ಥರದ್ದು ಮಾರ್ನಿಂಗ್ ಯಾವುದಾದ್ರೂ ತೊಗೋಬೋದು. ಸೊ ನಾನು ಈ ಒನ್ ವೀಕ್ ಫುಲ್ಲೂ ಬ್ಲ್ಯಾಕ್ ಕಾಫಿ ಜೊತೆನೇ ಬೆಳ್ಳುಳ್ಳಿ ತಿನ್ನಬೇಕು ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ 8 to 9 ಒಳಗಡೆ ತೊಗೊತಾ ಇದ್ದೀನಿ. ಓಕೆನಾ? ನಾನು ಸ್ವಲ್ಪ ವೀಡಿಯೋನ ಸ್ಲೋ ಮಾಡಿದ್ದೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರನೇ. ಸ್ವಲ್ಪ ಲೆಂತ್ ಆಗಿರ್ಬೋದು, ಒಂದು 11 ನಿಮಿಷ ಅಷ್ಟಿದೆ ವೀಡಿಯೋ. ದಯವಿಟ್ಟು ಲಾಸ್ಟ್ವರೆಗೂ ನೋಡಿ, ತುಂಬ ಒಳ್ಳೆ ಟಿಪ್ಸ್ ಕೊಡ್ತೀನಿ. ಡೈಲಿ ವೆಯ್ಟ್ ಅನ್ನೋದನ್ನು ಮೆನ್ಷನ್ ಮಾಡಿ, ಡೇ 1ಅಲ್ಲಿ ಎಷ್ಟಿದೆ, ಡೇ 2ಅಲ್ಲಿ ಹೇಗಿದೆ, ನಾನಿವಾಗ ನೋಡಿ ಎಷ್ಟು ಬದ್ದಲಾಗಿ ನಿಮಗೆ ವೆಯ್ಟ್ ಅನ್ನೋದು ರಿವ್ಯೂ ಮಾಡ್ತಾ ಇದ್ದೀನೋ. ಸೊ ನೀವು ಕೂಡ ನನಗೆ ವೆಯ್ಟ್ ಅನ್ನೋದನ್ನು ರಿವ್ಯೂ ಮಾಡಿ, ಆವಾಗ ನನಗೂ ಕೂಡ ಖುಷಿ ಆಗುತ್ತೆ. ಇವತ್ತೊಬ್ಬರು ಸಿಸ್ಟರು ಆಲ್ಮೋಸ್ಟ್ 1 kg ಮೇಲೆ ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಅವ್ರದ್ದು ಸಾಧ್ಯ ಆದರೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ಅವ್ರದ್ದು ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಆ ಥರ ನೀವೇನಾದರೂ ದಿನ ಆಗಿದ್ದಾದರೆ ನಾನು ಕೂಡ ಸ್ಕ್ರೀನ್ಶಾಟ್ಸ್ ತೆಗೆದು ನಮ್ಮ ಒಂದು ಚಾನಲ್ನಲ್ಲಿ ಹಾಕ್ತೀನಿ. ಆವಾಗ ಇನ್ನಷ್ಟು ಜನಕ್ಕೆ ಮೋಟಿವ್ ಆಗಿರುತ್ತೆ ಅಲ್ವಾ? ಓಕೆ, ಸಬ್ಸ್ಕ್ರೈಬರ್ಸು ಇಷ್ಟೊಂದೆಲ್ಲ ವೆಯ್ಟ್ ಲಾಸ್ ಆಗ್ತಾ ಇದ್ದಾರೆ ಅಂತ. ತುಂಬ ಖುಷಿ ಆಯಿತು. ಮೇ ಬಿ ಅವ್ರ ಹೆಸರು ಚಂದನ ಅಂತ ಏನೋ ಇದೆ, ಮೇ ಬಿ ನಾನು ರಿಪ್ಲೈ ಕೂಡ ಕೊಟ್ಟಿದ್ದೆ. ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಅವ್ರಿಗೆ. ಸೊ ನನಗೆ 1 kg 600 ಗ್ರಾಮ್ ಕಡಿಮೆ ಆಗಿದ್ದೀನಿ. ಯಾಕಂತಂದರೆ ಆಲ್ರೆಡಿ 1.600 ಗ್ರಾಮ್ಸ್ ಕಡಿಮೆ ಆಗಿರೋದಕ್ಕೆ 600 ಗ್ರಾಮ್ಸ್ ಇದೆ. ಸೊ ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಏನಾದರೂ ಸ್ಟಾರ್ಟ್ ಮಾಡಿದ್ರಿಂದರೆ ಖಂಡಿತವಾಗ್ಲೂ ನಿಮಗೆ ಒಂದು ದಿನಕ್ಕೆ 1 kg ಆಗ್ಬೋದು, 800 ಗ್ರಾಮ್, 600 ಗ್ರಾಮ್, 700 ಗ್ರಾಮ್ ಈ ಥರ ಆಗುತ್ತೆ. ಯಾಕಂತಂದರೆ 1 ವೀಕಲ್ಲಿ ಫುಲ್ಲು ವಾಟರ್ದು ಏನು ಕಂಟೆಂಟ್ ಇರುತ್ತೆ ಅದು ಫುಲ್ಲು ಸ್ಟಾರ್ಟಿಂಗಲ್ಲಿ, ಇನ್ನೂ ನೀವೊಂದು ಇದುವರೆಗೂ ಡಯಟೇ ಮಾಡಿಲ್ಲ ಅಥವಾ ಮಾಡಿ ಬಿಟ್ಟು ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಿಮ್ಗೆ 1 ವೀಕಲ್ಲಿ ಫುಲ್ಲು ವಾಟರ್ ಕಂಟೆಂಟ್ ಏನಿರುತ್ತೆ ಆ ನೀರಿನ ಅಂಶ ಎಲ್ಲ ಇಳಿದೋಗುತ್ತೆ. ಒಂದು ವಾರಕ್ಕೆ 2 kg 3 kg ಕೂಡ ಇಳಿದೋಗ್ತೀರಾ. ಆಮೇಲೆ ಫ್ಯಾಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಕಂಪಲ್ಸರಿ ಒಂದು 40 to 45 ಮಿನಿಟ್ಸು ವಾಕಿಂಗ್ ಇಟ್ಕೊಳ್ಳಿ. ಪ್ರತಿ ಊಟ, ಬ್ರೇಕ್ಫಾಸ್ಟು, ಡಿನ್ನರು ಆದ ನಂತರ ಒಂದು 200 ಹೆಜ್ಜೆ ಕರೆಕ್ಟಾಗಿ 2 ರಿಂದ 3 ನಿಮಿಷ ವಾಕಿಂಗ್ ಮಾಡಿ. ಓಕೆನಾ? ಆಗಿದ ತಕ್ಷಣ ಕುತ್ಕೊಬಿಡಬೇಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದ್ರಾ,
ಸುಮ್ಮನೆ ಹಾಲಲ್ಲೇ ಒಂದು 200 ಹೆಜ್ಜೆ ಹಾಕಿ ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ. 1 ನಿಮಿಷಕ್ಕೆ 100 ಹೆಜ್ಜೆ ಪಕ್ಕ ಹಾಕ್ತೀವಿ. ಒಂದು 3 ನಿಮಿಷನೋ 4 ನಿಮಿಷನೋ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಅದಾದಮೇಲೆ ಲಂಚ್ ಆಗುತ್ತಲ್ವ, ಲಂಚ್ ಆದಮೇಲೆ ಒಂದು 100-200 ಸ್ಟೆಪ್ಸು. ಅದಾದಮೇಲೆ ಡಿನ್ನರ್ ಆದಮೇಲೆ ನೀವು ಡೇ ಫುಲ್ಲಲ್ಲಿ ಅಟ್ಲೀಸ್ಟ್ 10K ಸ್ಟೆಪ್ಸು ಕಂಪ್ಲೀಟ್ ಮಾಡ್ಕೊಳ್ಳೋ ಥರ ನೋಡಿ. ತುಂಬ ಜನ ಸ್ಟೆಪ್ ಕೌಂಟರ್ ಯಾವುದು ಅಂತ ಕೇಳ್ತಿದ್ದೀರಾ. ನಾನು ಸ್ಟೆಪ್ ಕೌಂಟರ್ ಪೆಡೋಮೀಟರ್ ಅನ್ನೋದನ್ನು ಯೂಸ್ ಮಾಡ್ತಾಯಿದ್ದೀನಿ. ದಿನಕ್ಕೆ ಹೇಗಿಲ್ಲ ಅಂದರೂ 10K ಕಂಪಲ್ಸರಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಬ್ಲ್ಯಾಕ್ ಕಾಫಿ ಜೊತೆ ಫಸ್ಟ್ ಟೈಮ್ ನಾನು ಬೆಳ್ಳುಳ್ಳಿ ಒಂದ್ಸಲ ಹಸಿ ತಿಂದಿದ್ದಾಗ ಫುಲ್ಲು ಹೊಟ್ಟೆ ಎಲ್ಲ ತೊಳಸ್ಬಿಟ್ಟಿತ್ತು. ಬಟ್ ಇವತ್ತು ಪ್ರಾಮಿಸ್ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಇದಾಗಿದೆ. ತುಂಬ ಚೆನ್ನಾಗಿ ನನಗೆ ಅಗದು ತಿಂದಾಗೂ ಕೂಡ ಆ ಥರದ್ದೇನು ಖಾರ ಆಗಿರಲಿ, ಹೊಟ್ಟೆಯಲ್ಲಿ ಏನೋ ತೊಳಸೋ ಥರ ಆಗಿರ್ಬೋದು, ಹೊಟ್ಟೆ ಉರಿ ಥರ ಆಗಿರ್ಬೋದು, ಏನೂ ಇಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡಿದ್ದೀನಿ. ಇವತ್ತು ಡಯಟು ಕೂಡ ಸೂಪರಾಗಿ ಮಾಡಿದ್ದೀನಿ. ನಾಳೆ ಕೂಡ ಒಂದು ಒಳ್ಳೆ ವೆಯ್ಟ್ ಅನ್ನೋದೇ ಲಾಸ್ ಆಗಿರ್ತೀನಿ ಅಂತ ಹೋಪ್ ಕೂಡ ಇದೆ. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೋಡೋದಾದರೆ ಒಳ್ಳೆ ಪ್ರೋಟೀನ್ ಉಳ್ಳ ಫುಡ್ಡನ್ನು ತೊಗೊಳ್ಳೋದಕ್ಕೆ ಇದು ಮಾಡಿ. ಸೊ ನಾನಿಲ್ಲಿ ಒಂದಿಷ್ಟು ರಾತ್ರಿದು ಒಂದು ಸ್ವೀಟ್ ಕಾರ್ನ್ ಇತ್ತು, ಅದರಲ್ಲಿ ಅರ್ಧ ಮಕ್ಳಿಗೆ ಕೊಟ್ಟು ಇನ್ನು ಅರ್ಧ ನಾನು ತಿಂತಾಯಿದ್ದೀನಿ. ಏನಕ್ಕ ರಾತ್ರಿದೆಲ್ಲ ತಿನ್ಬೋದಾ ಅಂದರೆ ನೋ ಪ್ರಾಬ್ಲಮ್, ಹೆಲ್ದಿ ಫುಡ್ ಅಲ್ವಾ, ತಿನ್ಬೋದು. ನೆನ್ನೆ ಬೇಯಿಸಿದ್ದು ನೈಟ್ ಡಿನ್ನರ್ಗೆ ಏನು ಬೇಯಿಸಿದ್ದೆ ಅದು ಉಳಿದಿದ್ದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಬೆಳಗ್ಗೆ ಎತ್ಕೊಂಡು ನಾನು ತಿಂತಾಯಿದ್ದೀನಿ. ಓಕೆನಾ. ಸೊ ಇಷ್ಟಿತ್ತು. ಅದ್ರ ಜೊತೆಗೆ 2 ಮೊಟ್ಟೆ, ಅದ್ರ ಜೊತೆಗೆ 1 ಪೀಸ್ ಆಫ್ ಪಪ್ಪಾಯ ತೊಗೊತಾ ಇದ್ದೀನಿ. ಇದಿಷ್ಟು ಬ್ರೇಕ್ಫಾಸ್ಟು. ಸೊ ನೀವಿಲ್ಲಿ ನೋಡೋದಾದರೆ ನೀವು ಬ್ರೇಕ್ಫಾಸ್ಟ್ಗೆ ಸ್ವೀಟ್ ಕಾರ್ನ್ ತೊಗೋಬೋದು. ಸೊ ಸ್ವೀಟ್ ಕಾರ್ನ್ ಅಂತೀನಿ, ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸು ತೊಗೋಬೋದು. ತುಂಬ ಒಳ್ಳೆಯದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಮೊಟ್ಟೆ ತೊಗೊಳ್ಳಿ ಆದಷ್ಟು. ಹೆಸ್ರು ಕಾಳು ಥರದ್ದು ಏನಾದರೂ ತೊಗೊಳ್ಳಿ. ಪ್ರೋಟೀನ್ ಜಾಸ್ತಿ ಇರುವಂತಹ ಫುಡ್ಡುಗಳನ್ನ ತೊಗೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಡೇ ಫುಲ್ಲು ನಿಮಗೆ ಹೊಟ್ಟೆ ಹಸಿವು ಅನ್ನೋದು ತುಂಬ ಕಂಟ್ರೋಲ್ ಆಗುತ್ತೆ ಪ್ರೋಟೀನ್ ಜಾಸ್ತಿ ತೊಗೊಂಡಾಗ. ಇನ್ನು ಕೆಲವರು ಎಗ್ ವೈಟ್ ಮಾತ್ರ ತಿನ್ನಬೇಕು, ಎಲ್ಲೋ ತಿನ್ನಬಾರ್ದು ಅಂತಾರೆ. ನಾನು ಒಂದು ದಿನಕ್ಕೆ 3 ಎಗ್ ಆದರೂ ಕಂಪ್ಲೀಟಾಗಿ ತೊಗೊತೀನಿ. 3 ಎಗ್ ಕಂಪ್ಲೀಟಾಗಿ ತಿಂದ್ರೇ ನನಗೆ ಗೊತ್ತಿರೋ ಪ್ರಕಾರ ಅರೌಂಡ್ 18 to 19 ಗ್ರಾಮ್ಸ್ ಆಫ್ ಪ್ರೋಟೀನು ಮೊಟ್ಟೆಯಿಂದನೇ ಸಿಗುತ್ತೆ. ಓಕೆನಾ. ಸೊ ಹಾಗಾಗಿ ನಿಮ್ಮಿಂದ ಸಾಧ್ಯ ಆದರೆ ನೀವು ತಿನ್ನಿ. ಇಲ್ಲ ಅಂತಂದರೆ ನಮಗೆ ಚಂದಮಾಮ ಅಂತೀನಿ ನಾನು ಎಲ್ಲೋ ಪಾರ್ಟ್ ಏನಿದೆ ಆ ಒಂದು ಅದನ್ನು ತಿನ್ನೋಕ್ಕಾಗಿಲ್ಲ ಅಂದರೆ ನೀವು ಅದನ್ನು ಸೈಡ್ಗಿಡ್ಬೋದು. ಅದರಿಂದ ಕೊಲೆಸ್ಟ್ರಾಲ್ ಬರುತ್ತೆ, ಅದು ಇದು ಅಂತಾರೆ. ನಾನು ಮಾತ್ರ ಯಾವಾಗಲೂ ತಿಂತೀನಿ ಸ್ನೇಹಿತರೆ. ಹೋಲ್ 3 ಎಗ್ಸು ಫುಲ್ ಆ್ಯಂಡ್ ಫುಲ್ ತಿಂತೀನಿ. ನನಗೇನು ಆ ಥರ ಇಲ್ಲ. ನಿಮ್ಗೆ ಆ ಥರ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು, ಬರೀ ಎಗ್ ವೈಟ್ ಮಾತ್ರನೇ ತೊಗೋಬಹುದು. ಓಕೆನಾ. ಇನ್ನು ತುಂಬ ಜನ ಅಪ್ಡೇಟ್ ಕೂಡ ಮಾಡಿದ್ದೀರಾ. ನೆನ್ನೆ ಕೂಡ ಹೇಳಿದ್ರಿ ಅಂತ ಹೇಳಿದ್ನಲ್ವ. ಇವತ್ತು ಕೂಡ ಅಕ್ಕ ನನಗೂ ಈ ಥರ ಆಗಿದೆ, ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಕೆಲವೊಬ್ಬರು ಹಾಕಿದ್ದೀರಾ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ನೀವು ಡೈಲಿ ವೆಯ್ಟನ್ನು ನೋಡ್ಕೊಳ್ಳೋದ್ರಿಂದ ಅಥವಾ ಡೈಲಿ ವೆಯ್ಟನ್ನು ನನ್ನ ಜೊತೆ ಶೇರ್ ಮಾಡೋದ್ರಿಂದ ನನಗಿನ್ನೂ ಬೂಸ್ಟ್ ಇರುತ್ತೆ. ಓಕೆ, ನಾನು ಸಬ್ಸ್ಕ್ರೈಬರ್ಸು ಮಾಡ್ತಿದ್ದಾರಲ್ಲ, ನಮ್ಮ ವ್ಯೂವರ್ಸು ಮಾಡ್ತಾ ಇದ್ದಾರಲ್ವ, ನಾನು ಇನ್ನೂ ಚೆನ್ನಾಗಿ ಮಾಡಿದಷ್ಟು ಅವ್ರಿಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳಿದ್ದು. ಇನ್ನೇನಿಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಡಯಟ್ ಅಂತೂ. ನನಗಂತೂ ಒಂದು 6-7 ಮಂತ್ಸಿಂದ ಈ ಥರ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಬಾಯಿ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ. ಲಾಸ್ಟ್ 7 ಡೇಸ್ ಏನು ಮಾಡಿದೆ ಅದರಿಂದ ಇವಾಗ ಒಂದು ಸೂಪರ್ ಹೋಪ್ ಬಂದಿದೆ. ಇನ್ನೊಂದು ನನ್ನ ಟಾರ್ಗೆಟ್ ವರಮಹಾಲಕ್ಷ್ಮಿ ಹಬ್ಬ. ಓಕೆನಾ. ಅಷ್ಟರೊಳಗಡೆ ನಾನು ನಿಮಗೆ ತೋರಿಸ್ತೀನಿ, ನಿಜ ಹೇಳ್ತೀನಿ. ಅದಕ್ಕೆ ಅಂತ ಒಂದು ಲುಕ್ ಅನ್ನೋದು ಕ್ರಿಯೇಟ್ ಮಾಡಬೇಕು, ಅದಕ್ಕೆ ತಕ್ಕನಂಗೆ ನಾನು ಪ್ರಾಪರಾಗಿ ರೆಡಿ ಆಗಬೇಕು. ಸೊ ಅದ್ರ ಬಗ್ಗೆ ಹೇಳ್ತೀನಿ ಕೂಡ ನಾನು. ಇನ್ನು ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಬೇರೆ ಏನೂ ತೊಗೊಂಡಿಲ್ಲ ಸ್ನೇಹಿತರೆ. ಬರೀ ಇತ್ತೀಚೆಗೆ ನಾನು ಸ್ನ್ಯಾಕು ಗೀಕು ಅಂತ ಏನೂ ತೊಗೊತಾ ಇಲ್ಲ. ಯಾಕೆ ಅಂತಂದರೆ ನನಗೆ ಹೊಟ್ಟೆ ಹಶ್ವಾಗ್ತಾ ಇಲ್ಲ, ನನಗೆ ಅದರ ಅವಶ್ಯಕತೆ ಕೂಡ ಇಲ್ಲ. ಸೊ ಹಾಗಾಗಿನೇ ನಾನು ಬೇರೆ ಏನೂ ತೊಗೊತಾ ಇಲ್ಲ. 3 ಟೈಮ್ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀನಿ. ಇಲ್ಲಿ ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ಒಂದು ಗೋಧಿ ದೋಸೆ, ಅದಾದಮೇಲೆ ಒಂದು ಮೊಟ್ಟೆಯಿಂದ ಒಂದೇ ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಫೇವ್ರೇಟ್ ಬಂದುಬಿಟ್ಟು ಸೊಪ್ಪು ಸಾರು. ತುಂಬ ದಿನದಿಂದ ಕ್ರೇವಿಂಗ್ ಥರ ಇತ್ತು. ಸೊ ಹಾಗಾಗಿ ಇವತ್ತು ಸೊಪ್ಪು ಸಾರು. ಆ್ಯಂಡ್ ಈ ವೀಕಲ್ಲಿ ನಾನು ಹೇಳಿದ್ದೆ 7 ಡೇಸು ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೊತೀನಿ ಅಂತ. ನೋಡಿ, ಫೈಬರ್ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ನೀವು ಆದಷ್ಟು ಗುಡ್ ಫ್ಯಾಟ್ಸು ಅಂದರೆ ದೋಸೆ ಸುಡುವಾಗ ನಾನು ಯಾವಾಗಲೂ ಕಮ್ಮಿ ಅಂದರೆ 1 ಟೇಬಲ್ ಸ್ಪೂನ್ ಆಫ್ ತುಪ್ಪ ಹಾಕಿ ಸುಟ್ಕೊತೀನಿ. ಅದನ್ನು ಹೇಳ್ತಾ ಇದ್ದೀನಿ ನೋಡಿ. ತುಪ್ಪ ಗುಡ್ ಫ್ಯಾಟ್ ಇರುತ್ತೆ, ಸೊಪ್ಪುಗಳು ಫೈಬರ್ ಇರುತ್ತೆ, ಆಮೇಲೆ ಸ್ವೀಟ್ ಕಾರ್ನು ಅದು ಇದು ಕೂಡ ತುಂಬ ಕ್ಯಾಲ್ಶಿಯಮ್ಮು ಮತ್ತು ಫೈಬರ್ ಎಲ್ಲನೂ ಇರುತ್ತೆ. ಸೊ ಹಾಗಾಗಿ ಅದು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂಡ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ.
ಇನ್ನು ಇಲ್ಲಿ ಲಾಸ್ಟ್ ಟೈಮ್ ಒಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡಿರೋ ಥರನೇ ಈ ಸಲ ಕೂಡ ಒಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡಿದ್ದೀನಿ. ಸೊ ಇದು ಕೂಡ ನನಗೆ ಅರೌಂಡು 300 ಒಳಗಡೆ ಬಂದುಬಿಡುತ್ತೆ. ಕೆಲವೊಂದು 270, 280, 290 ಆ ಥರ ಇರುತ್ತೆ. 5 ಮೀಟರ್ ಬರುತ್ತೆ, ಪ್ಯೂರ್ ಕಾಟನ್ ಅಂತ ಹೇಳ್ತಾರೆ. ಬಟ್ ನಾನಿದು ಒಂದು ಸಲ ನೀರಿಗೆ ಹಾಕಿದ್ಮೇಲೆ ನಿಮ್ಗೆ ಹೇಳ್ತೀನಿ, ಯಾಕಂದರೆ ಇಬ್ಬರು ಮೂವರು ಕೇಳಿದ್ರಿ ಅಕ್ಕ ಡ್ರೆಸ್ ಪ್ರೈಸ್ ಎಷ್ಟು, ಹಾಗೆ ಇದು ಚೆನ್ನಾಗಿದೆಯಾ ಕ್ವಾಲಿಟಿ ಅಂತ ಕೂಡ ಕೇಳಿದ್ರಿ. ನಾನು ಹಾಕ್ಕೊಂಡಿರೋವರೆಗೂ ಚೆನ್ನಾಗಿದೆ, ಕಲರ್ ಹೋಗ್ಬೋದು. ಲಾಸ್ಟ್ ಹಾಕ್ಕೊಂಡಿದ್ನಲ್ಲ ಅದು ಸ್ವಲ್ಪ ಕಲರ್ ಹೋಗ್ತಿದೆ. ಸೊ ಹಾಗಾಗಿ ನಾನು ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ. ಇದನ್ನು ಕಾರ್ಡ್ ಸೆಟ್ ಥರ ಹೊಲ್ಕೊಳ್ಳಲ್ಲ, ಲಾಂಗ್ ಫ್ರಾಕ್ ಥರ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ನೆಕ್ಸ್ಟ್ ಸಂಡೇ ಅಷ್ಟರೊಳಗಡೆ ಸ್ಟಿಚ್ ಮಾಡ್ಕೊಂಡು ತೋರಿಸ್ತೀನಿ. ನಂಗೆ ತುಂಬ ಇಷ್ಟ ಈ ಥರ ಫ್ಯಾಬ್ರಿಕ್ಕು. ಇನ್ನು ನೆಕ್ಸ್ಟ್ ಕ್ರೇಪ್ ಕ್ಲಾತ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇದು ಬೇಗ ಕಲರ್ ಹೋಗೋದು, ಶಿಂಕ್ ಆಗೋದು ಆ ಥರ ಏನಾದರೂ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಕಾಟನ್ನು ಕ್ರೇಪ್ ಆದರೆ ನೀವು ಹೆಂಗಾದರೂ ಮಾಡಿ, ಐರನ್ ಬೇಕಾಗಿಲ್ಲ, ಎಂಥದ್ದು ಕಲರ್ ಹೋಗಲ್ಲ, ಏನಿಲ್ಲ, ಅರ್ಧೋದ್ರೆ ಒಂದೋಯ್ತು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ, ಸೂಪರಾಗಿರುತ್ತೆ ಕಾರ್ಡ್ ಸೆಟ್ ಹೊಲ್ಕೊಳ್ಳೋಕ್ಕೆಲ್ಲನೂ. ಸೊ ಅದನ್ನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಹೇಳಿದ್ದೆ ಲಕ್ಷ್ಮೀ ಹಬ್ಬದಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ, ಅದಕ್ಕೆ ಅಂತ ಪರ್ಟಿಕ್ಯುಲರಾಗಿ ಒಂದು ಜ್ಯುವೆಲ್ಲರಿ ಸೆಟ್ ತಂದಿಟ್ಕೊಂಡಿದ್ದೀನಿ. ಅದಕ್ಕೆ ಅಂತ ಒಂದು ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ದೀನಿ. ಅದೆಲ್ಲ ಲಕ್ಷ್ಮೀ ಹಬ್ಬ ಹತ್ರ ಬರ್ತಿದ್ದಂಗೆ ತೋರಿಸ್ತೀನಿ, ಓಕೆನಾ. ಇನ್ನು ಮಧ್ಯಾಹ್ನ ಊಟ ಆಯ್ತಲ್ವಾ, ಅದಾದಮೇಲೆ ಅಕ್ಕ ಮನೆಗೆ ಹೋಗಿದ್ದೆ. ಅಕ್ಕ ಮನೆಗೆ ಹೋಗಿ ಒಂದು ಲೋಟದಷ್ಟು ಮಜ್ಜಿಗೆ, ಒಂದು ಚಿಕ್ಕ ಗ್ಲಾಸಲ್ಲಿ ಟೀ, ಅದಾದಮೇಲೆ ಪೊಂಗಲ್ಲು ಒಂದು 100 to 200 ml ಅಷ್ಟು ಗ್ರಾಮಷ್ಟು ತೊಗೊಂಡಿದ್ದೀನಿ ನೈಟ್ ಡಿನ್ನರ್ಗೆ. ಸೊ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ವಲ್ಲ, ಸೊ ಹಂಗಾಗಿ ನಾನು ಮಾಡೋಕ್ಕೆ ಹೋಗಿಲ್ಲ. ಸೊ ಪೊಂಗಲ್ ಇಷ್ಟನ್ನು ತೊಗೊಂಡು ನನ್ನ ಡೇ ಡಯಟ್ ಅನ್ನೋದು ಮುಗಿಸಿದ್ದೀನಿ. ನೋಡೋಣ, ನಾಳೆ ರಿಸಲ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಇವತ್ತಷ್ಟು ಅಲ್ದಿದ್ರೂ ಕೂಡ ಒಂದು ರೇಂಜಿಗೆ ವೆಯ್ಟ್ ಲಾಸ್ ಆಗ್ತೀನಿ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳಿನ ಬ್ಲಾಗಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗಿರ್ತೀನಿ ಏನು ಅಂತ. ಸೊ ನೀವು ಕೂಡ ತುಂಬ ಚೆನ್ನಾಗಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಲಿ. ಪ್ರಯತ್ನ ಪಡಿ ಸ್ನೇಹಿತರೆ, ಆಗಲ್ಲ ಅಂತ ಮಾತ್ರ ಕೂತ್ಕೋಬೇಡಿ. ಒಂದಿನ 2 ದಿನ, 1 ವಾರ, 1 ತಿಂಗಳು ಕಷ್ಟ ಆಗ್ಬೋದು. ನಂತರ ನೋಡಿ ಎಷ್ಟೊಂದು ದಿನ ಆದಮೇಲೆ ಮತ್ತೆ ಛಲವಾಗಿ ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇದ್ದೀರಲ್ಲ. ಖಂಡಿತ ಒಂದಲ್ಲ ಒಂದು ದಿವಸ ವೆಯ್ಟ್ ಲಾಸ್ ಅನ್ನೋದು ಆಗೇ ಆಗುತ್ತೆ. ಟ್ರೈ ಮಾಡಿ, ಓಕೆ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ.